ಬಾಳು ಪುಷ್ಪ ಉಯ್ಯಾಲೆಯಲ್ಲ, ಅದು ಸಮರಾಂಗಣ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ರಾಮಾಯಣ ಮಹಾಕಾವ್ಯವನ್ನು ವಾಲ್ಮೀಕಿ ಮಹರ್ಷಿ ಹೇಗೆ ಬರೆದ್ರು ಅನ್ನೋದಕ್ಕೆ ಒಂದು ಕ್ರೌಂಚ ಪಕ್ಷಿಗಳ ಲವ್ ಸ್ಟೋರಿ ಇದೆ. ಅದೇನಪ್ಪ ಅಂದರೆ, ವಾಲ್ಮೀಕಿ ಮಹರ್ಷಿಗಳು ಸ್ನಾನಕ್ಕೆ ಅಂತ ತಮ್ಸಾ ನದಿಗೆ ಹೋಗಿರ್ತಾರೆ. ಅಲ್ಲಿ ಬೇಟೆಗಾರ ಒಬ್ಬ ಪ್ರಣಯದಲ್ಲಿ ತೊಡಗಿದ್ದ ಕ್ರೌಂಚ ಪಕ್ಷಿಗಳ ಗಂಡು ಪಕ್ಷಿನ ತನ್ನ ಬಾಣದಿಂದ ಸಾಯಿಸ್ತಾನೆ. ಗಂಡು ಹಕ್ಕಿಯ ಸಾವಿನಿಂದ ನೊಂದ ಹೆಣ್ಣು ಹಕ್ಕಿಯ ಆಕ್ರಂದನ ಮಹರ್ಷಿ ವಾಲ್ಮೀಕಿಯ ಮನಸ್ಸನ್ನು ಕರಗಿಸುತ್ತೆ. ಅವರು ಶೋಕದಲ್ಲಿ ಆ ಬೇಟೆಗಾರನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಹೀಗೆ ಶೋಕದಿಂದ ಹುಟ್ಟಿದ್ದೇ ಶ್ಲೋಕ. ಇದೇ ರಾಮಾಯಣದ ಮೊದಲ ಶ್ಲೋಕವಾಗಿ ಪರಿಗಣಿಸಲ್ಪಟ್ಟಿದೆ. ಇವತ್ತು ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕ ಕೂಡ ಇದೇ ಥರ ಒಂದು ಲವ್ ಸ್ಟೋರಿ ಮೇಲೆ ಬೇಸ್ ಆಗಿದೆ. ಇದು ಟ್ರಾನ್ಸ್ಲೇಟೆಡ್ ಬುಕ್ ಕೂಡ ಹೌದು. ಆದರೆ ಈ ಪುಸ್ತಕದಲ್ಲಿ ಕ್ರೌಂಚ ಪಕ್ಷಿಗಳಿಲ್ಲ, ಅದ್ರ ಬದಲಾಗಿ ಮನುಷ್ಯರಿದ್ದಾರೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಕ್ರೌಂಚವಧೆ. ಮೂಲ ಲೇಖಕರು VS ಖಾಂಡೇಕರ್, ಕನ್ನಡಕ್ಕೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಪ್ರಕಾಶಕರು IBH ಪ್ರಕಾಶನ. ಪುಟಗಳು 320, ಬೆಲೆ 250 ರೂಪಾಯಿಗಳು, ಜಾನ್ರ ಫಿಕ್ಷನ್. ನಮ್ಮ ಈ ಕಥೆಯಲ್ಲಿ ಕ್ರೌಂಚ ಪಕ್ಷಿಗಳು ಸುಲೋಚನಾ ಮತ್ತು ದಿಲೀಪ. ಕತೆ ನಡೆಯೋದು ಉಪ್ಪಿನ ಸತ್ಯಾಗ್ರಹ ನಡೀತಲ್ಲ ಆ ಟೈಮ್ ಲೈನು. ದಿಲೀಪ ಒಬ್ಬ ಸ್ವತಂತ್ರ ಹೋರಾಟಗಾರ. ಅವನಿಗೆ ತನ್ನವರು ತನ್ನ ಮನೆಯವರು ಅನ್ನೋದಕ್ಕಿಂತ ದೇಶಾಭಿಮಾನ ಅನ್ನೋದೇ ಹೆಚ್ಚು. ಭಗತ್ ಸಿಂಗ್, ವಿವೇಕಾನಂದ ಇವನ ರೋಲ್ ಮಾಡಲು. ಸುಲೋಚನಾ ತಂದೆ ಒಬ್ಬರು ಸಂಸ್ಕೃತ ಪಂಡಿತರು. ಅವರು ಈ ದಿಲೀಪನ ತಮ್ಮ ಮನೆಯಲ್ಲಿ ಓದಿಸ್ಲಿಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಸುಲೋಚನಾ ದಿಲೀಪನಿಗಿಂತ ಒಂದು 3-4 ವರ್ಷಕ್ಕೆ ಸಣ್ಣವಳು. ಹೀಗೆ ಓದಲಿಕ್ಕೆ ಅಂತ ಬಂದ ದಿಲೀಪನಿಗೆ ಸುಲೋಚನಾ ಜೊತೆ ಫ್ರೆಂಡ್ಶಿಪ್ ಶುರುವಾಗುತ್ತೆ. ಸ್ಲೋಲಿ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ದಿಲೀಪ ಸ್ವತಂತ್ರ ಹೋರಾಟಗಾರ, ಅದು ಇದು ಅಂದ್ಕೊಂಡು ಊರು ಸುತ್ತಕೊಂಡು ಜೈಲಿಗೆ ಹೋಗಿ ಬಂದು ಮಾಡ್ತಾ ಇರ್ತಾನೆ. ಈ ಗ್ಯಾಪಲ್ಲಿ ಸುಲೋಚನನ ಮದುವೆ ಒಬ್ಬರ ಹೆಸರಾಂತ ಸರ್ಜನ್ನೊಂದಿಗೆ ಆಗುತ್ತೆ. ಅವಳು ಇಷ್ಟಪಟ್ಟೆ ಮದುವೆ ಆಗ್ತಾಳೆ. ಸ್ವಲ್ಪ ಟೈಮ್ ಆದಮೇಲೆ ದಿಲೀಪ ವಾಪಸ್ಸು ಸುಲೋಚನಾ ಲೈಫ್ಗೆ ಎಂಟ್ರಿ ಕೊಡ್ತಾನೆ. ಆವಾಗ ಸುಲೋಚನೆಗೆ ತನ್ನ ಕಳೆದೋಗಿರೋ ಪ್ರೀತಿ ಮತ್ತೆ ಸಿಕ್ತು ಅನ್ನೋ ಅನುಭವ ಆಗುತ್ತೆ. ಅವಳು ಮತ್ತೆ ದಿಲೀಪನ್ನು ಪ್ರೀತಿಸೋಕೆ ಶುರು ಮಾಡ್ತಾಳೆ. ಹೀಗಿರಬೇಕಾದ್ರೆ ಸ್ವತಂತ್ರ ಹೋರಾಟದ ಪ್ರತಿಭಟನೆಯಲ್ಲಿ ಒಂದು ಕೊಲೆ ಆಗುತ್ತೆ ಹಾಗೂ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇದಕ್ಕೆಲ್ಲ ದಿಲೀಪನೇ ಕಾರಣ ಅನ್ನೋ ಆರೋಪ ಬರುತ್ತೆ. ಅವನಿಗೆ ಗಲ್ ಶಿಕ್ಷೆ ಕೂಡ ಪ್ರಕಟ ಆಗುತ್ತೆ. ಆದರೆ ಟ್ವಿಸ್ಟ್ ಏನಂದರೆ, ಈ ಘಟನೆ ನಡೆದಾಗ ಅವನು ಸುಲೋಚನನ ಜೊತೆ ಮನೇಲಿರ್ತಾನೆ ಮತ್ತು ಅದನ್ನು ಸುಲೋಚನ ಗಂಡ ಕೂಡ ನೋಡಿರ್ತಾನೆ. ಸುಲೋಚನನ ಗಂಡ ಸಾಕ್ಷಿ ಹೇಳಿದ್ರೆ ದಿಲೀಪ ಉಳಿತಾನೆ. ಆದರೆ ತನ್ನ ಹೆಂಡತಿಯ ಬಾಯ್ ಫ್ರೆಂಡ್ನ ಉಳಿಸೋದಕ್ಕೆ ಅವಳ ಗಂಡ ಸಾಕ್ಷಿನ ಹೇಳ್ತಾನೆ. ದಿಲೀಪನಿಗೆ ಗಲ್ ಶಿಕ್ಷೆ ತಪ್ಪುತ್ತಾ, ಸುಲೋಚನಳ ಮದುವೆ ಉಳಿಯುತ್ತಾ. ಇದೆಲ್ಲ ತಿಳ್ಕೊಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ಈ ಪುಸ್ತಕದ ಬ್ಯೂಟಿ ಇರೋದು ಗೋರೂರವರ ಬರಹದಲ್ಲಿ. ಸುಲೋಚನಳ ಮಾನಸಿಕ ತೊಳಲಾಟ ಹಾಗೂ ಅವಳು ಗಿಲ್ಟಿಂದ ಮನೆ ಬಿಟ್ಟೋದಾಗ ಅವರು ಅಪ್ಪ ಪಡೋ ಪಾಡು, ಹಾಗೆ ಸುಲೋಚನ ಗಂಡನ ಕನ್ಫ್ಯೂಷನ್ಸು, ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ನಮ್ಮ ಲೈಫಲ್ಲೇ ಈ ಘಟನೆಗಳು ನಡೀತಾ ಇದೆಯೇನೋ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಕಥೆಯ ಡೀಟೇಲಿಂಗು ಕಣ್ಣಿಗೆ ಕಟ್ಟುತ್ತೆ, ಮನಸ್ಸಿಗೆ ಮುಟ್ಟುತ್ತೆ. ಅಷ್ಟು ಚೆನ್ನಾಗಿ ಗೋರೂರವರು ಬರೆದಿದ್ದಾರೆ. ಇಂಟ್ರೋಲಿ ಹೇಳಿದಾಗೆ ಇದೊಂದು ಅನುವಾದಿತ ಕೃತಿ, ಆದರೆ ಇದೆಲ್ಲೂ ಒರಿಜಿನಲ್ ಅಲ್ಲ ಅಂತ ಅನಿಸೋದೇ ಇಲ್ಲ. ನಿಮಗೇನಾದರೂ ರೋಮ್ಯಾನ್ಸ್ ಜಾನ್ರ ಇಷ್ಟ ಆಗುತ್ತೆ ಅಂದರೆ ಈ ಪುಸ್ತಕನ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪರ. ನಾನು ತಂದೆಯೊಂದಿಗೆ ಹೋರಾಡಿರಬೇಕಾಗಿತ್ತು, ಭಗವಂತರವರೊಂದಿಗೆ ಹೋರಾಡಿರಬೇಕಾಗಿತ್ತು, ಆಪ್ತೇಷ್ಟರೊಂದಿಗೆ ಹೋರಾಡಬೇಕಾದ ಸಂದರ್ಭ ಅರ್ಜುನ ಒಬ್ಬನಿಗೆ ಮಾತ್ರ ಸಂಭವಿಸಿತು ಎಂದಲ್ಲ. ಜಗತ್ತಿನ ಬಹುಪಾಲು ಅದು ಎಲ್ಲರಿಗೂ ಒದಗಿಯೇ ಒದಗುತ್ತದೆ. ಇದು ನನಗೆ ಎದುರಾದಾಗ ನಾನು ಹಿಂತೆಗೆದೆ. ಹೋರಾಡುವ ಧೈರ್ಯ ನನಗೆ ಉಂಟಾಗಲಿಲ್ಲ. ತಂದೆ ನಿನ್ನನ್ನು ಮರೆತರು, ನಾನು ಮರೆತಂತೆ ನಟಿಸಿದೆ. ತಂದೆಗೆ ನನ್ನಲ್ಲಿ ಎಷ್ಟೋ ಪ್ರೀತಿ. ನನ್ನ ಹೊರತು ಅವರಿಗೆ ಜಗತ್ತಿನಲ್ಲಿ ಬಂದು ಯಾರೂ ಇಲ್ಲ. ಅವರ ಮನಸ್ಸಿಗೆ ನೋವಾಗುವಂತೆ ನಾನು ಎಂದೂ ನಡೆಯಕೂಡದು. ಹೀಗೆ ಎಷ್ಟೋ ಭಾವನೆಗಳು ನನ್ನ ಮನಸ್ಸಿನಲ್ಲಿ ಮೂಡುತ್ತಿದ್ದವು. ಅದರ ನಂತರ ಬಾಳ್ವೆ ಎಂಬುದು ಸಾಧಾರಣವಾದ ಸಮರಾಂಗಣವಲ್ಲ. ಈ ರಣರಂಗದಲ್ಲಿ ವಿರೋಧಿಗಳೊಂದಿಗೆ ಮಾತ್ರವೇ ಹೋರಾಡಿದರೆ ಸಾಲದು, ಮಿತ್ರರಿಗೆ ಎದುರಾಗಿಯೂ ಕತ್ತಿ ಹಿರಿಯಬೇಕಾಗುವುದು.
ಅಷ್ಟೇ ಅಲ್ಲ, ಪ್ರಸಂಗ ಒದಗಿದರೆ ನಮ್ಮೊಂದಿಗೆ ನಾವೇ ಹೋರಾಡಬೇಕಾಗಬಹುದು. ನಮ್ಮೊಂದಿಗೆ ನಾವೇ ಹೋರಾಡುವುದು, ನಮ್ಮನ್ನು ನಾವೇ ಸೋಲಿಸುವುದು, ಇವೆಲ್ಲ ವಿಲಕ್ಷಣೆಯ ಕಲ್ಪನೆಗಳು ತಾನೇ. ವಿಲಕ್ಷಣ ಹೇಗೋ ಹಾಗೆ ಸತ್ಯವೂ ಸಹ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ರೀಡಿಂಗ್, ಸ್ಟೇ ಕ್ಯೂರಿಯಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.